ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಸೌತೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೌತೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಅದೇ ಥರ ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಂಡಿನಿ. ಈಗ ನಾನು ಕುಕ್ಕರ್ನ ತೊಗೊಂಡಿನಿ. ಈ ಕುಕ್ಕರಲ್ಲಿ ಮಾಡ್ಕೊತೀನಿ ಪಲ್ಯನ. ಈ ಕುಕ್ಕರಲ್ಲಿ ಮಾಡೋದ್ರಿಂದ ಬಹಳ ಬೇಗನೆ ಪಲ್ಯ ಆಗುತ್ತೆ. ಸೌತೆಕಾಯಿ ಪಲ್ಯ ಅಂತಲ್ಲ, ಯಾವುದೇ ಪಲ್ಯನೂ ಕುಕ್ಕರಲ್ಲಿ ಮಾಡೋದ್ರಿಂದ ಜಲ್ದಿನೇ ಕುದಿತೈತಿ ಪಲ್ಯ. ಹಂಗಾಗಿ ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಇದಕ್ಕೆ ಈಗ 3-4 ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕೀನಿ. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕೀನಿ. ಇವು ಸ್ವಲ್ಪ ಸಿಡಿಯುವಾಗ ಇದಕ್ಕೆ ಉಳ್ಳಾಗಡ್ಡಿ ಹಾಕಬೇಕು. ಹಾಕಿ ಸ್ವಲ್ಪ ಹುರಿಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿನಿ, ಅವನ್ನ ಹಾಕೀನಿ. ಹಾಕಿ ಆಮೇಲೆ ಸೌತೆಕಾಯಿ ಹಾಕಬೇಕು. ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಕಲಿಸ್ಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ ಖಾರ, ಅರ್ಧ ಸ್ಪೂನ್ ಅರಿಶಿಣ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1/4 ಸ್ಪೂನ್ ಸಕ್ಕರೆ ಹಾಕ್ತೀನಿ. ನಿಮ್ಗೆ ಸಿಹಿ ಬೇಡ ಅಂದರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಆಮೇಲೆ 2 ವಿಸಿಲ್ ಆದಮೇಲೆ ತೆಗಿಬೇಕು. ಸೌತೆಕಾಯಿ ಸ್ವಲ್ಪ ಗಟ್ಟಿಗೆ ಇರ್ಬೇಕಂದ್ರೆ 1 ವಿಸಿಲ್ ಸಾಕಾಗುತ್ತೆ. ನಾನು ಈಗ 2 ವಿಸಿಲ್ ಹೊಡ್ಸೀನಿ. ಇದಕ್ಕೆ ಶೇಂಗಾನ ಈ ಥರ ಹುರ್ಕೊಂಡು ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 5-6 ಸ್ಪೂನ್ ಶೇಂಗಾ ಪುಡಿ ಹಾಕ್ತೀನಿ. ಹಾಕಿ 1 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ ಈ ಥರ ಕುದ್ದಿದೆ. ನೋಡಿ ಈ ಥರ ಆಗುತ್ತೆ. ಈ ಥರ ಗ್ರೇವಿ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ರೊಟ್ಟಿ, ಚಪಾತಿ, ಪೂರಿ, ಅನ್ನ ಎಲ್ಲದರ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.